ವೀಕ್ಷಕರೇ, ದಂಡಂ ದಶಗುಣಂ ಎಂಬ ಮಾತು ನೀವೆಲ್ಲ ಕೇಳಿರಬಹುದು. ಈ ಮಾತು ಚಿಕ್ಕಬಳ್ಳಾಪುರ ನಗರಸಭೆ ಅಧಿಕಾರಿಗಳಿಗೆ ಹೇಳಿ ಮಾಡಿಸಿದಂತಿದೆ. ಕಳೆದ 1.5 ವರ್ಷದಿಂದ ಗಾಢ ನಿದ್ದೆಯಲ್ಲಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಪೌರಾಯುಕ್ತರು ಸೇರಿದಂತೆ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು ನಗರಸಭೆ ಕಚೇರಿಗೆ ಭೇಟಿ ನೀಡಿ ಅವರ ನಿರ್ಲಕ್ಷ್ಯವನ್ನ ಖುದ್ದು ಕಂಡು 2 ಅಧಿಕಾರಿಗಳನ್ನ ಅಮಾನತು ಮಾಡಿದರಲ್ಲ, ಆಗ ಈ ನಗರಸಭೆ ಅಧಿಕಾರಿಗಳಿಗೆ ಎಚ್ಚರವಾಯಿತು. ಇದ್ದವರು ನಾಗರಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸೋದು ಬಿಟ್ಟು ಜಿಲ್ಲಾಧಿಕಾರಿಗಳನ್ನು ಮೆಚ್ಚಿಸಲು ಇವರು ಮುಖ ತೊಳೆಯದಿದ್ದರೂ ಬಿಬಿ ರಸ್ತೆ ತೊಳೆಯಲು ಮುಂದಾದರು. ಆದರೆ ನಗರದ ವಾರ್ಡುಗಳಲ್ಲಿ ಪರಿಸ್ಥಿತಿ ಹೇಗಿದೆ, ಜನರು ಎಷ್ಟು ನೋವು ಅನುಭವಿಸುತ್ತಿದ್ದಾರೆ ಎಂಬ ಬಗ್ಗೆ ಕನಿಷ್ಠ ಸೌಜನ್ಯಕ್ಕೂ ತಿಳಿಯದ ಪ್ರಯತ್ನ ಮಾಡಿಲ್ಲ. ಇದರಿಂದ ಸಿಟಿವಿ ನ್ಯೂಸ್ ನಗರದ 10ನೇ ವಾರ್ಡಿನಲ್ಲಿ ಬಿದ್ದಿರುವ ಕಸದ ರಾಶಿಯ ಬಗ್ಗೆ ಮತ್ತು ಗಂಗನಮಿದಿಯಲ್ಲಿ ಕಟ್ಟಿಕೊಂಡಿರುವ ಚರಂಡಿಗಳ ಬಗ್ಗೆ ಸುದ್ದಿ ಪ್ರಸಾರ ಮಾಡಿತ್ತಲ್ಲ. ಆಗ ನಗರಸಭೆ ಅಧಿಕಾರಿಗಳಿಗೆ ಚಿಕ್ಕಬಳ್ಳಾಪುರ ಅಂದರೆ ಬಿಬಿ ರಸ್ತೆ ಮಾತ್ರ ಅಲ್ಲ, ಇತರೆ ಕಡೆಯೂ ಇದೆ ಎಂಬುದು ಅರಿವಿಗೆ ಬಂದಂತಿದೆ. ಹಾಗಾಗಿಯೇ ರಾತ್ರಿ ಸುದ್ದಿ ಪ್ರಸಾರ ಆಗುತ್ತಿದ್ದಂತೆ ಇಂದು ಬೆಳಗಾಗುವುದನ್ನೇ ಕಾಯುತ್ತಿದ್ದರಂತೆ ಪೌರ ಕಾರ್ಮಿಕರನ್ನ ಕರೆತಂದು ರಾಶಿಗಟ್ಟಲೆ ಬಿದ್ದಿದ್ದ ಲೋಡುಗಟ್ಟಲೆ ಕಸವನ್ನ ಸ್ವಚ್ಛಗೊಳಿಸಿದ್ದಾರೆ. ಕಸದ ರಾಶಿ ಬಿದ್ದು ದುರ್ನಾಥ ಬೀರುವ ಜೊತೆಗೆ ಸಾಂಕ್ರಾಮಿಕ ರೋಗ ಭೀತಿ ಸೃಷ್ಟಿಸಿದ್ದ ರಾಶಿ ತ್ಯಾಜ್ಯವನ್ನ ಸ್ವಚ್ಛಗೊಳಿಸಿದ ಪರಿಣಾಮ ಸ್ಥಳೀಯ ನಿವಾಸಿಗಳು ಸಿಟಿವಿ ನ್ಯೂಸ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಗಂಗನಮಿದ್ದೆ ಪ್ರದೇಶದಲ್ಲಿರುವ ಚರಂಡಿಗಳಲ್ಲಿ ತುಂಬಿಕೊಂಡಿರುವ ತ್ಯಾಜ್ಯ ಸ್ವಚ್ಛಗೊಳಿಸಲು ಈ ನಗರಸಭೆ ಅಧಿಕಾರಿಗಳಿಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ. ಹಾಗಾಗಿ ಗಂಗನಮಿದ್ದೆ ವ್ಯಾಪ್ತಿಯ ಚರಂಡಿಗಳ ಸಮಸ್ಯೆ ಇನ್ನೂ ಮುಂದುವರೆದಿದ್ದು, ಇವುಗಳನ್ನು ಯಾವಾಗ ಸ್ವಚ್ಛಗೊಳಿಸಲಿದ್ದಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.